ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನೋ ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಅಕೌಂಟ್ ಓಪನಿಂಗ್ ಲಿಂಕ್ ಹಾಗೆ ಏನಾದ್ರು ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಫಾರ್ಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಫಾರ್ಮ್ ಅನ್ನು ಫಿಲ್ ಮಾಡಬಹುದು. ಹಾಗೆ ಅಕೌಂಟ್ ಅನ್ನು ಕೂಡ ಓಪನ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ ಅಕೌಂಟ್ ಓಪನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಿಲ್ಲ ಅಂತಂದ್ರೆ ಅಲ್ಲೇ ನಂಬರ್ ಇರುತ್ತೆ ಲಿಂಕ್ ಅಲ್ಲೇನ, ಅದೇ ನಂಬರ್ಗೆ ಕಾಲ್ ಮಾಡಬಹುದು ಕೂಡ. ಈ ಮೊದಲನೇ ಲಿಂಕ್ ಅಲ್ಲಿ ಸಿಗುತ್ತೆ ನಿಮಗೆ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಇರುತ್ತೆ, ಹಾಗೆ ಫಾರ್ಮ್ ಕೂಡ ಇರುತ್ತೆ, ಜೊತೆಗೆ ಫೋನ್ ನಂಬರ್ಸ್ ಕೂಡ ಇರುತ್ತೆ. ಏನಾದ್ರು ಸಮಸ್ಯೆಗಳಾದ್ರೆ ಮೊದಲನೇ ಲಿಂಕ್ ಅಲ್ಲಿ ಇರುತ್ತೆ, ಕಾಲ್ ಕೂಡ ಮಾಡಬಹುದು. ನಮ್ಮ ಟೀಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಅಕೌಂಟ್ ಓಪನ್ ಮಾಡುವಾಗ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಮಿಸ್ ಮಾಡದೆ ಪ್ರೀಮಿಯಂ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ಬೈ ಡಿಫಾಲ್ಟ್ ಬೇರೆ ಯಾವುದೇ ಇದ್ರು ಅದನ್ನ ಚೇಂಜ್ ಮಾಡಿ TRX20 ಅಥವಾ TRX17 ಗೆ. ಯಾಕಂದ್ರೆ ಇದೆರಡು ಫ್ರೀ ಅಕೌಂಟ್ಸ್ ಆಗಿರುತ್ತೆ, ಬೇರೆ ಸ್ವಲ್ಪ ಚಾರ್ಜಸ್ ಇರುತ್ತೆ. ಟ್ರೇಡಿಂಗ್ ಮಾಡೋರಿಗೆ, ಅದರಲ್ಲಿ ಹೆವಿ ಟ್ರೇಡಿಂಗ್ ಮಾಡೋರಿಗೆ ಬೇರೆ ಅಕೌಂಟ್ಗಳು. ಇನ್ವೆಸ್ಟರ್ಸ್ ಗೆ TRX20 ಅಥವಾ TRX17 ಸಾಕು. ಇದಕ್ಕೆ ಯಾವುದೇ ರೀತಿಯ ಅಡಿಷನಲ್ ಚಾರ್ಜ್ ಇರೋದಿಲ್ಲ. ಇವುಗಳನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಿ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 65 ಪಾಯಿಂಟ್ಸ್ 0.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ನೋಡಬಹುದು ವಾಲಟಿಲಿಟಿ ಅಂತೂ ಇದ್ದೇ ಇದೆ. ಓಪನಿಂಗ್ ಅಪ್ ಅಲ್ಲಿ ಆಗಿದೆ, ನಂತರ ಇನ್ನು ಮೇಲೆ ಹೋಗಿದೆ, ಮತ್ತೆ ಕೆಳಗಡೆ ಬಿದ್ದಿದೆ, ಮತ್ತೆ ಒಂದಷ್ಟು ರಿಕವರ್ ಆಗಿದೆ, ಮತ್ತೆ ಡೌನ್ ಆಗಿದೆ. ಈ ರೀತಿ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿ ಓವರ್ ಆಲ್ 0.14% ಅಥವಾ 65 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ 313 ಪಾಯಿಂಟ್ಸ್ ಅಥವಾ 1.38% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು, ಇವತ್ತು ಒಂದಷ್ಟು ರಿಕವರಿ ಆಗಿದೆ. ಒಟ್ಟಿನಲ್ಲಿ ಆವು ಏಣಿ ಆಟ ಅಂತಾನೆ ಹೇಳ್ಬೋದು. ನಾಸ್ಟಾಕ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಒಂದಿನ ಒಳ್ಳೆ ಡೌನ್ ಫಾಲ್ ಬರುತ್ತೆ, ನಂತರ ಒಂದಷ್ಟು ರಿಕವರಿ ಬರುತ್ತೆ. ಇವತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಡೌನ್ ಇದ್ರೆ ಇವತ್ತು ರಿಕವರ್ ಆಗಿದೆ ಒಂದಷ್ಟು. ಇನ್ನು ನಿನ್ನೆ FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ ನೋಡಬಹುದು FIS ಮತ್ತೆ 595 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಕೂಡ 2700 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಜೊತೆಗೆ ಲಾಸ್ಟ್ 2 ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ FIS ನೆಟ್ ಬೈಯರ್ಸ್ ಆಗಿದ್ದಾರೆ. ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ಅಪ್ ಆಗಿಲ್ಲ, ಬಟ್ ಇನ್ಫ್ಲೋ ಅಂತೂ ಸ್ಲೈಟ್ಲಿ ಬಂದಿದೆ ನಿನ್ನೆ ಮೊನ್ನೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ. ಇನ್ನು ನಿನ್ನೆ ಅಮೆರಿಕದಿಂದ ಒಂದು ಡೇಟಾ ರಿಲೀಸ್ ಆಗೋದಿತ್ತು. ಅದು ಅಮೆರಿಕದ ಇನ್ಫ್ಲೇಷನ್ ಡೇಟಾ ನೋಡಬಹುದು. US ಕೋರ್ CPI ಅನ್ಎಕ್ಸ್ಪೆಕ್ಟೆಡ್ಲಿ ಈಸಸ್ ಟು ಸ್ಲೋಯೆಸ್ಟ್ ಪೇಸ್ ಸಿನ್ಸ್ 2021. ಅಂದ್ರೆ 2021 ಈಚೆಗೆ ಅತಿ ಕಡಿಮೆ ಇನ್ಫ್ಲೇಷನ್ ರೇಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕದ್ದು. ನಿನ್ನೆ ರಿಲೀಸ್ ಆಗಿದೆ. ನೋಡಬಹುದು 3.1% ಫೋರ್ಕಾಸ್ಟ್ ಮಾಡಿದ್ರು ಬರ್ಬೋದು ಅಂತ, ಬಟ್ ಆಕ್ಚುಲ್ ಆಗಿ ಬಂದಿದ್ದು 2.7%. ಗುಡ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ಫೆಡ್ ಗೆ ಈ ತರದ ಡೆವಲಪ್ಮೆಂಟ್ಸ್ ಒಳ್ಳೇದು. ಇನ್ಫ್ಲೇಷನ್ ಹಾಗೂ ಜಾಬ್ ಮಾರ್ಕೆಟ್ ಚೆನ್ನಾಗಿದೆ ಅಂತಂದ್ರೆ ರೇಟ್ ಕಟ್ ಮಾಡಕ್ಕೆ ಕಾನ್ಫಿಡೆನ್ಸ್ ಅನ್ನ ತರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ ಈ ರೀತಿಯ ಇನ್ಫ್ಲೇಷನ್ ಡೇಟಾ. ಬಟ್ ಜಾಬ್ ಮಾರ್ಕೆಟ್ಸ್ ಮೊನ್ನೆ ತಾನೇ ಡೇಟಾ ರಿಲೀಸ್ ಆಗಿತ್ತು, ಬಟ್ ಎಕ್ಸ್ಪೆಕ್ಟೇಷನ್ ಗಿಂತ ಸ್ವಲ್ಪ ಜಾಸ್ತಿ ಬಂತು, ಬಟ್ ಬಿಗ್ ಡಿಫರೆನ್ಸ್ ಆಗಿರ್ಲಿಲ್ಲ. ಅದೊಂದು ಕನ್ಸರ್ನ್ ಇದ್ದೇ ಇದೆ. ಬಟ್ ಸ್ಟಿಲ್ ಇನ್ಫ್ಲೇಷನ್ ವೈಸ್ ಪಾಸಿಟಿವ್ ಸುದ್ದಿ ಬಂದಿದೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದ್ರೆ ಮೊದಲಿಗೆ ಇವತ್ತು IT ಸೆಕ್ಟರ್ ಫೋಕಸ್ ಇರುತ್ತೆ. ಯಾಕೆ ಅಂತ ನಿಮ್ಗೆ ಗೊತ್ತಿರಬಹುದು. ರಾತ್ರಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಿನ್ನೆ ರಾತ್ರಿ ಕವರ್ ಮಾಡಿದ್ದೀನಿ. ನಿನ್ನೆ ಅಕ್ಸೆಂಚರ್ ರಿಸಲ್ಟ್ ಅನೌನ್ಸ್ ಮಾಡಿದೆ. ಜೊತೆಗೆ ರಿಸಲ್ಟ್ ಏನಿದೆ ಎಕ್ಸ್ಪೆಕ್ಟೇಷನ್ ಗಿಂತೂ ಚೆನ್ನಾಗಿದೆ. ಜೊತೆಗೆ ಗೈಡೆನ್ಸ್ ಅನ್ನು ಕೂಡ ಜಾಸ್ತಿ ಮಾಡಿದೆ. ಫ್ಯೂಚರ್ ಗೈಡೆನ್ಸ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದೆ. ಹಾಗಾಗಿ ಪಾಸಿಟಿವ್ಸ್ ಇದೆ. ಈ ಸುದ್ದಿ ಕಾರಣಕ್ಕೆ IT ಸೆಕ್ಟರ್ ನ ವಾಚ್ ಮಾಡಬಹುದು. ಹೇಗೆ ನಮ್ಮ ಇಂಡಿಯಾದಲ್ಲಿ TCS ನ ನಂಬರ್ಸ್ ಓವರ್ ಆಲ್ IT ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೋ, ಅದೇ ರೀತಿ ಅಕ್ಸೆಂಚರ್ ನ ನಂಬರ್ಸ್ ಓವರ್ ಆಲ್ IT ಇಂಡಸ್ಟ್ರಿಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಗ್ಲೋಬಲ್ IT ಇಂಡಸ್ಟ್ರಿಯ ಮೇಲೆ. ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ ಇವತ್ತು IT ಸೆಕ್ಟರ್ ನ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಎಸ್ಪೆಷಲಿ ನಿನ್ನೆಯ ADR ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇನ್ಫೋಸಿಸ್ ADR ಅಲ್ಲಿ ನೋಡಬಹುದು 5% ಗಿಂತ ಜಾಸ್ತಿ ರ್ಯಾಲಿ ಬಂದಿದೆ ಆಫ್ಟರ್ ಅಕ್ಸೆಂಚರ್ ರಿಸಲ್ಟ್ಸ್. ಅದೇ ವಿಪ್ರೋದಲ್ಲಿ 0.18% ಪಾಸಿಟಿವ್ ಇದೆ. ರಾತ್ರಿ ಕೂಡ ನಾವು ನೋಡಿದ್ವಿ, ಆಗ್ಲೂ ಕೂಡ ಪಾಸಿಟಿವ್ ಇದ್ವು ಎರಡೂನು. ಕ್ಲೋಸಿಂಗ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಆಗಿದೆ ನೋಡಬಹುದು. ಒಟ್ಟಿನಲ್ಲಿ ರಿಯಾಕ್ಷನ್ ಚೆನ್ನಾಗಿದೆ ADRs ಅಲ್ಲಿ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಇದೇ ರೀತಿ ರಿಯಾಕ್ಷನ್ ಬರುತ್ತಾ ನೋಡಬೇಕಾಗಿದೆ. ಹಾಗಾಗಿ IT ಸೆಕ್ಟರ್ ನ ಎಲ್ಲ ಷೇರುಗಳನ್ನು ಕೂಡ ಇವತ್ತು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನೆಕ್ಸ್ಟ್ ನಾರಾಯಣ ಹೃದಯಾಲಯ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಜನವರಿ 19ಕ್ಕೆ ಶೇರ್ ಹೋಲ್ಡರ್ಸ್ ಹಾಗೂ ಕ್ರೆಡಿಟರ್ಸ್ ಮೀಟಿಂಗ್ ಅನ್ನ ಕರೆದಿದೆ. ಮೆರಿಡಿಯನ್ ಮೆಡಿಕಲ್ ರಿಸರ್ಚ್ ಏನಿದೆ ಅದನ್ನ ಕಂಪನಿಯಲ್ಲಿ ಮರ್ಜ್ ಮಾಡ್ಕೊಳ್ಳೋದಕ್ಕೆ ಚರ್ಚೆ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ನಾರಾಯಣ ಹೃದಯಾಲಯ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ.
ನಂತರ ಮಿಶ್ರಧಾತು ನಿಗಮ್ ಲಿಮಿಟೆಡ್ ಅಥವಾ ಮಿದಾನಿ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ 121 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮಿಶ್ರಧಾತು ನಿಗಮನ್ನು ಕೂಡ ವಾಚ್ ಮಾಡಬಹುದು, ಈ ಆರ್ಡರ್ ಸುದ್ದಿಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 13,000 ಯೂನಿಟ್ಸ್ ಪರ್ ಇಯರ್ ಲಿಕ್ವಿಡ್ ಕೂಲಿಂಗ್ ಸ್ಕಿಡ್ಸ್ ಕೆಪಾಸಿಟಿ ಅಡಿಷನ್ ಮಾಡುವಂತ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದೆ. ಈ ಲಿಕ್ವಿಡ್ ಕೂಲಿಂಗ್ ಸ್ಕಿಡ್ಸ್ ಅನ್ನ ಡೇಟಾ ಸೆಂಟರ್ಸ್ ಅಲ್ಲಿ ಬಳಸ್ತಾರೆ. ಡೇಟಾ ಸೆಂಟರ್ಸ್ ಅಲ್ಲಿ ಬಳಸುವಂತ ಈ ಲಿಕ್ವಿಡ್ ಕೂಲಿಂಗ್ ಸ್ಕಿಡ್ಸ್ ಅನ್ನ 13,000 ಯೂನಿಟ್ಸ್ ಪರ್ ಇಯರ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳುವಂತ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದೆ. ಇದರ ಕಾರಣಕ್ಕೆ ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಯಾಕಂದ್ರೆ ಇತ್ತೀಚೆಗೆ ಡೇಟಾ ಸೆಂಟರ್ ಥೀಮ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಉಪಯೋಗಿಸುವಂತ ಕಾಂಪೋನೆಂಟ್ಸ್ ಗಳ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕಂಪನಿ ಈ ಕೆಪಾಸಿಟಿ ಅಡಿಷನ್ ಅನ್ನ ಪ್ಲಾನ್ ಮಾಡ್ತಾ ಇದೆ. ಒಳ್ಳೆ ಬೆಳವಣಿಗೆ, ವಾಚ್ ಮಾಡಬಹುದು ಸ್ಟಾಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ. ಲಾಸ್ಟ್ 3 ಡೇಸ್ ಇಂದ ಕಂಟಿನ್ಯೂಸ್ ಒಂದಲ್ಲ ಒಂದು ಸುದ್ದಿ ಬರ್ತಾನೆ ಇದೆ. ಎಸ್ಪೆಷಲಿ ಪ್ರಮೋಟರ್ ಸ್ಟೇಕ್ ಸೇಲ್ ಮಾಡ್ತಾರೆ ಅಂತ ಕಂಪನಿ ಕೂಡ ಹೇಳಿದೆ. ಫೈನಲಿ ಭವಿಷ್ಯ ಅಗರ್ವಾಲ್ ಅವರು ಸ್ಟೇಕ್ ಸೇಲ್ ಮಾಡಿದ್ದಾರೆ, ಅವರ ಪರ್ಸನಲ್ ಹೋಲ್ಡಿಂಗ್ ಅನ್ನ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣ ಓಲಾನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಫೋಕಸ್ ಅಲ್ಲಿರುತ್ತೆ. ಇಂಟರ್ಗ್ಲೋಬ್ ಏವಿಯೇಷನ್ ಗೆ ಪಾಸಿಟಿವ್ ಸುದ್ದಿ ಆದ್ರೆ ಇನ್ನೊಂದು ಸ್ಟಾಕ್ ನೆಗೆಟಿವ್, ಅದು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್. ಯಾಕೆಂತಂದ್ರೆ ಸೆನ್ಸೆಕ್ಸ್ ಗೆ ಇಂಡಿಗೋ ಎಂಟರ್ ಆಗ್ತಾ ಇದೆ, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಎಕ್ಸಿಟ್ ಆಗ್ತಾ ಇದೆ. ಇದರಿಂದ ಇಂಡಿಗೋಗೆ $314 ಮಿಲಿಯನ್ ಇನ್ಫ್ಲೋ ಬರಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಮಾಡಲಾಗ್ತಿದೆ. ಹಾಗೆ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಇಂದ $190 ಮಿಲಿಯನ್ ಔಟ್ಫ್ಲೋ ಹೋಗಬಹುದು ಅನ್ನೋ ಲೆಕ್ಕಾಚಾರವನ್ನು ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಸೆನ್ಸೆಕ್ಸ್ ಇಂದ ಟಾಟಾ ಮೋಟಾರ್ಸ್ ಎಕ್ಸಿಟ್ ಆಗುತ್ತೆ, ಇಂಡಿಗೋ ಆ ಪ್ಲೇಸ್ ಅನ್ನ ಸೇರಿಕೊಳ್ಳುತ್ತೆ. ಈ ಸುದ್ದಿ ಕಾರಣಕ್ಕೆ ಈ 2 ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ HCL ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ HP ಇಂದ $160 ಮಿಲಿಯನ್ ಗೆ ಟೆಲ್ಕೋ ಸೊಲ್ಯೂಷನ್ಸ್ ಬಿಸ್ನೆಸ್ ಅನ್ನ ಬೈ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ. ಟೆಲಿಕಾಂ ಸೊಲ್ಯೂಷನ್ಸ್ ಬಿಸ್ನೆಸ್ ಅನ್ನ ಬೈ ಮಾಡ್ತಿದೆ HP ಇಂದ. ಈ ಸುದ್ದಿ ಕಾರಣಕ್ಕೆ, ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಇವತ್ತು ವಾಚ್ ಮಾಡಬಹುದು, ಸ್ಟಾಕ್ ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ರಿಲಯನ್ಸ್ ರಿಟೇಲ್ ಉದಯಂ ಅಗ್ರೋ ಫುಡ್ಸ್ ಅಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ರಾಮ್ಕೋ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಅಮೆರಿಕದ ಸಬ್ಸಿಡಿಯರಿ ಪವರ್ ಹೌಸ್ ಎಂಜಿನ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ, ನೆಕ್ಸ್ಟ್ ಜನರೇಷನ್ ಏವಿಯೇಷನ್ ಸಾಫ್ಟ್ವೇರ್ ಇಂಪ್ಲಿಮೆಂಟೇಷನ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ರಾಮ್ಕೋ ಸಿಸ್ಟಮ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ RS ಇನ್ಫ್ರಾ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ JS ಇನ್ಫ್ರಾ ಸೊಲ್ಯೂಷನ್ಸ್ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದೆ ರೋಡ್ ಇನ್ಫ್ರಾ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ RS ಇನ್ಫ್ರಾ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಪುಣೆಯಲ್ಲಿ 1,000 ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. 450 ಬೆಡ್ಸ್ ಕೆಪಾಸಿಟಿ ಇರುವಂತಹ ಹಾಸ್ಪಿಟಲ್ ಅನ್ನ ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಈ ಇನ್ವೆಸ್ಟ್ಮೆಂಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಅನ್ನು ಕೂಡ ವಾಚ್ ಮಾಡಬಹುದು, ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ BPCL ಅಥವಾ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಜೊತೆಗೆ ಕೋಲ್ ಇಂಡಿಯಾ, ಈ 2 ಸ್ಟಾಕ್ಗಳು ಕೂಡ ಫೋಕಸ್ ಅಲ್ಲಿರುತ್ತವೆ. ಕಾರಣ ಈ 2 ಸೇರಿ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದ್ದಾವೆ ಕೋಲ್ ಗ್ಯಾಸಿಫಿಕೇಶನ್ ಪ್ರಾಜೆಕ್ಟ್ ಅನ್ನ ಸೆಟಪ್ ಮಾಡಲಿಕ್ಕೆ. ಇದರಲ್ಲಿ BPCL 49% ಸ್ಟೇಕ್ ಅನ್ನು ಹೊಂದಿರುತ್ತೆ, ಕೋಲ್ ಇಂಡಿಯಾ 51% ಸ್ಟೇಕ್ ಅನ್ನು ಹೊಂದಿರುತ್ತೆ. ಈ ಜಾಯಿಂಟ್ ವೆಂಚರ್ ಕಾರಣಕ್ಕೆ BPCL ಹಾಗೂ ಕೋಲ್ ಇಂಡಿಯಾ ಈ 2 ಕೂಡ ಫೋಕಸ್ ಅಲ್ಲಿರುತ್ತವೆ. ಈ 2 ಕೂಡ ವಾಚ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಬರುತ್ತಾ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಅಂಬರ್ ಎಂಟರ್ಪ್ರೈಸಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯೂನಿಟ್ ಎಕ್ಸ್ಪಾನ್ಷನ್ ಗಾಗಿ ಸುಮಾರು 500 ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಇತ್ತೀಚಿನ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ 500 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಅಂಬರ್ ಎಂಟರ್ಪ್ರೈಸಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ನೀರಜ್ ಸಿಮೆಂಟ್ ಸ್ಟ್ರಕ್ಚರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಗೋವಾದಿಂದ 322 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ವೋಡಾಫೋನ್ ಐಡಿಯಾ ಫೋಕಸ್ ಅಲ್ಲಿರುತ್ತೆ. ರಾತ್ರಿ ಇದರ ಬಗ್ಗೆ ಸುದ್ದಿಯನ್ನು ಕೂಡ ಕವರ್ ಮಾಡಿದ್ದು. ಕಂಪನಿಯ ಸಬ್ಸಿಡಿಯರಿ ಇನ್ಸಿಡಿಸ್ ಮೂಲಕ 3,300 ಕೋಟಿ ಫಂಡ್ ರೈಸ್ ಮಾಡಿದೆ, ವಾಚ್ ಮಾಡಬಹುದು ವೋಡಾಫೋನ್ ಐಡಿಯಾದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಈ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿದ್ದು 1:1 ರೇಷಿಯೋದಲ್ಲಿ. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ, ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರೂ ಇದ್ರೆ
50% ಡೌನ್ ತೋರಿಸುತ್ತೆ. ಬಟ್ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತಹ ಅಡ್ಜಸ್ಟ್ಮೆಂಟ್. ನಿಮ್ಗೆ ಅಡಿಷನಲ್ ಶೇರ್ಗಳು ಸಿಗುತ್ತೆ. ಅಡಿಷನಲ್ ಶೇರ್ಗಳು ಸಿಗೋವರೆಗೂ ಡೌನ್ ತೋರಿಸುತ್ತೆ. ಬಟ್ ಭಯಪಡುವಂತದ್ದೇನಿಲ್ಲ, ಡೌನ್ ಇದೆ ಅನ್ನೋದನ್ನ ನೋಡಿ ವಾಚ್ ಮಾಡಬಹುದು. ಕಾರ್ಪೊರೇಟ್ ಆಕ್ಷನ್ ನಂತರ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇವತ್ತು ಅಂತ. ಇನ್ನು ICICI ಪ್ರುಡೆನ್ಶಿಯಲ್ AMC IPO ದ ಲಿಸ್ಟಿಂಗ್ ಇದೆ ಇವತ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು. ಆಸ್ ಆಫ್ ನೌ 24% ಇದೆ. ಒಳ್ಳೆ ಪ್ರೀಮಿಯಂ ಇದೆ. ಕಂಗ್ರಾಚುಲೇಷನ್ಸ್ ಅಲಾಟ್ ಆಗಿರೋರಿಗೆ. ನೋಡೋಣ ಲಿಸ್ಟಿಂಗ್ ಎಷ್ಟಕ್ಕಾಗುತ್ತೆ ಅಂತ. ಆಸ್ ಆಫ್ ನೌ 24% ಪ್ರೀಮಿಯಂ ಇದೆ. ಒಳ್ಳೆ ಪ್ರೀಮಿಯಂ ಇದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ ನೋಡಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 81 ಪಾಯಿಂಟ್ಸ್ ಅಥವಾ 0.31% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಜಕಾರ್ತಾ ಕಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಉಳಿದ ಎಲ್ಲ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಆಸ್ ಆಫ್ ನೌ ನೋಡಬಹುದು. ಹಾಗೆ ಡೌಜನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ನೋಡಬಹುದು. 347 ಪಾಯಿಂಟ್ಸ್ ಅಥವಾ 0.72% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅಂದ್ರೆ ನಿನ್ನೆ ಏನು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಯ್ತು ಅದೊಂದಷ್ಟು ಪಾಸಿಟಿವಿಟಿಯನ್ನು ತಂದಿದೆ ಅಂತಾನೆ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಒಟ್ಟಿನಲ್ಲಿ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಇಂಡಿಕೇಶನ್ ಮಾಡ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಇಂಡಿಕೇಶನ್ ಮಾಡ್ತಿದೆ. ಈವನ್ ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ಬಿಲೋ $60 ಟ್ರೇಡ್ ಆಗ್ತಿದೆ. ಗೋಲ್ಡ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಇವತ್ತು ನೋಡಬಹುದು. ಒಟ್ಟಿನಲ್ಲಿ ಪಾಸಿಟಿವ್ ಕ್ಯೂಸ್ ಇದೆ ಇವತ್ತು ನಮ್ಮ ಮಾರ್ಕೆಟ್. ನೋಡೋಣ ಕ್ಲೋಸಿಂಗ್ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಓಪನಿಂಗ್ ನ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ. ಕ್ಲೋಸಿಂಗ್ ಕೂಡ ಅದೇ ರೀತಿ ಇದ್ರೆ ಖಂಡಿತ ಖುಷಿ ತರತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.